ಆ ಹೆಣ್ಮಗಳು 10 ಕನಸು ಕಟ್ಕೊಂಡು ಮದುವೆ ಆಗಿದ್ಲು. ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನಿದ್ಲು. ಆದರೆ ಅನುಮಾನದ ಹುಚ್ಚನಾಗಿದ್ದ ಗಂಡ ಮಧ್ಯರಾತ್ರಿ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ. ಬ್ಯೂಟಿ ಪಾರ್ಲರ್ ಆಂಟಿ ಗಂಡನ ಅನುಮಾನಕ್ಕೆ ಬಲಿ. ಕಗ್ಗತ್ತಲ ರಾತ್ರಿ ಸಿಡಿದೆದ್ದ ಗಂಡ, ಉರುಳಿತು ಪತ್ನಿಯ ಹಣ. ಅನುಮಾನ ಅನ್ನೋದು ಸೆರಗಿಗೆ ಕಟ್ಕೊಂಡ ಕೆಂಡ ಇದ್ದಂತೆ. ಅದು ಒಂದಲ್ಲ ಒಂದು ದಿನ ನಮ್ಮನ್ನೇ ಸುಟ್ಟು ಹಾಕುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಅನುಮಾನದ ಹುಚ್ಚಿಗೆ ಬಿದ್ದವರು ನೆಮ್ಮದಿಯಾಗಿ ಇದ್ದಿದ್ದೇ ಇಲ್ಲ. ಅದರಲ್ಲೂ ಗಂಡ ಹೆಂಡತಿ ಸಂಬಂಧದ ಮಧ್ಯೆಯಂತೂ ಈ ಅನುಮಾನ ಅನ್ನೋದು ಸುಳಿದಾಡಲೇಬಾರದು. ಅಪ್ಪಿತಪ್ಪಿ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ರೆ ಆಗೋದು ದುರಂತ ಕಥೆಗಳೇ. ಈ ಸಾಲಿಗೆ ಈ ಜೋಡಿಯೂ ಸೇರ್ಕೊಂಡಿದೆ. ಮದುವೆಯಾದ ಒಂದೂವರೆ ವರ್ಷಕ್ಕೆ ಪತ್ನಿಯ ಕಥೆ ಮುಗಿಸಿದ್ದಾನೆ. ಈ ಹೆಣ್ಮಗಳ ಹೆಸರು ಪುಷ್ಪ ಅಂತ. ಮೈಸೂರಿನ ಹಳೆ ಕೆಸರಯ್ಯ ನಿವಾಸಿ. 1.5 ವರ್ಷದ ಹಿಂದೆ ಮಹೇಶ್ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಸಂದರ್ಭದಲ್ಲಿ ನಮ್ಮ ಹುಡುಗ ಅಂತವನು ಇಂಥವನು, ಎಣ್ಣೆಯನ್ನ ಕಣ್ಣೆತ್ತಿಯೂ ನೋಡಲ್ಲ ಅಂದಿದ್ರು. ಆದರೆ ಮದುವೆ ಆದ್ಮೇಲೆಯೇ ಗೊತ್ತಾಗಿದ್ದು ಇವನೆಂಥ ದೊಡ್ಡ ಕುಡುಕ ಅಂತ. ಆದ್ರೆ ಏನು ಮಾಡೋದು, 3 ಗಂಟು ಬಿದ್ದಾಗಿತ್ತು. ಹೀಗಾಗಿ ಅನುಸರಿಸಿಕೊಂಡು ಜೀವನ ನಡೆಸ್ತಾ ಇದ್ದಳು. ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಪುಷ್ಪ ತನ್ನ ಪಾಡಿಗೆ ತಾನಿದ್ಲು. ಆದರೆ ಗಂಡ ಅನಿಸಿಕೊಂಡವನಿಗೆ ಮೈತುಂಬಾ ಅನುಮಾನ. ಪತ್ನಿ ಬಗ್ಗೆ ಸದಾ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಿದ್ದ. ಬಾರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದವ ಮನೆಗೆ ಬಂದರೆ ಸಾಕು ಪತ್ನಿ ಜೊತೆ ಜಗಳಕ್ಕೆ ನಿಲ್ತಿದ್ದ. ಇತ್ತೀಚೆಗೆ ಪುಷ್ಪಾಳ ಓಲೆಯನ್ನ ತಗೊಂಡಿದ್ದವ ಅದೇನು ಮಾಡಿದ್ನೋ ಗೊತ್ತಿರಲಿಲ್ಲ. ಹೀಗಾಗಿ ನನ್ನೆ ಇದೇ ವಿಷಯಕ್ಕೆ ಜಗಳ ಶುರುವಾಗಿತ್ತು. ನಮ್ಮ ಅಜ್ಜಿ ನನಗೆ ಪ್ರೀತಿಯಿಂದ ಕೊಡಿಸಿದ್ದು ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ದಾಳೆ. ಮಾತಿಗೆ ಮಾತು ಶುರುವಾಗ್ತಾ ಇದ್ದಂತೆ ರೊಚ್ಚಿಗೆದ್ದವ ಪತ್ನಿಯ ರುಂಡ ಚೆಂಡಾಡಿದ್ದಾನೆ. ಒಂದೇನು ಬೆಳಿಗ್ಗೆ ಮಾಡಿ ಮಾತಾಡಿದ್ಲು, ಏನೋ ಕಿವಿಗೆ ಹೋದೆ ಅಮ್ಮ ಮಾಡಿಸ್ಕೊಡಾರಮ್ಮ ಅಂತ ಹೇಳ್ತಾರೆ. ನನಗೆ 1 ವಾರ ತಗೊಳ್ಳ ನನಗೆ ಮಾಡಿಸ್ಕೊಡಂತ ಹೇಳಿದ್ದೀನಿ ಅಮ್ಮ. ಇದಕ್ಕೆ ಜಗಳ ಮಾಡ್ಕೊಂಡು ಈ ತರ ರಾತ್ರಿ ಮಾಡಿದ್ರೆ ಸಾಯಿಸಿರೋದು ಅವನೇ ಸಾಯಿಸಿರೋದು. ನಿನ್ನೆ ಮಧ್ಯರಾತ್ರಿಯವರೆಗೂ ಗಂಡ ಹೆಂಡತಿ ಜಗಳವಾಡಿದ್ದಾರೆ. ಇದರ ಮಧ್ಯೆಗೆ ರಾತ್ರಿ 12 ಗಂಟೆಗೆ ಪುಷ್ಪ ತನ್ನ ಅಣ್ಣನಿಗೆ ಫೋನ್ ಮಾಡಿದಾಳೆ. ಗಂಡ ತುಂಬಾ ಗಲಾಟೆ ಮಾಡ್ತಾನೆ ಅಂತ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಳು. ತಂಗಿಗೆ ಸಮಾಧಾನ ಮಾಡಿದ್ದ ಪುರುಷೋತ್ತಮ್ ಬೆಳಿಗ್ಗೆ ನಮ್ಮನೆಗೆ ಬಂದು ಬಿಡು ಎಂದಿದ್ದಂತೆ. ಅಷ್ಟೇ ಅಲ್ಲ, ತನ್ನ ಬಾಬನಿಗೂ ಫೋನ್ ಮಾಡಿ ಮಾತನಾಡಿದ್ದ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ರಣರಾಕ್ಷಸನಾದ ಮಹೇಶ ಕುಡುಗೋಲಲ್ಲಿ ಪತ್ನಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಗಲಾಟೆ ಆಗ್ಬೇಕಾದ್ರೆ ಫೋನ್ ಮಾಡಿದ್ದವಳು. ಏನು ಅಂತ ಕೇಳಿದಕ್ಕೆ ಈ ತರ ಹೊಡೆದಿದ್ದಾರೆ. ನನಗೆ ಆಗ್ತಾ ಇಲ್ಲ, ನನಗೆ ಮೈಕೈ ನೋವು ಅಂತ ಹೇಳಿದಾಳು ಅವಳು. ಮೊದಲನೇ ಆಗ್ತಾ ಇಲ್ಲ ಅಂತ ಹೇಳಿದ್ರು ಬರಬೇಕು ಹಂಗೆ ಹಿಂಗೆ ಅಂತ ಹೇಳೋ. ನನಗೆ ಆಗ್ತಾ ಇಲ್ಲ, ನಾನು ಏನು ಮಾಡೋಣ. ಇವರೇ ಜಗಳ ತೆಗೆದ್ಬಿಟ್ಟು ನನ್ನ ಮಗಂದೇ ತಪ್ಪಿಲ್ಲ ಅಂತ ಅವ್ರ ಅಮ್ಮನ ನೈಟ್ ಪ್ಲೇ ಮಾಡಿದ್ಲು. ಅಮ್ಮನಿಗೂ ಹೇಳಿದ್ದೀನಿ, ನಿಮ್ದೇ ತಪ್ಪು ಇಟ್ಕೊಬಿಟ್ಟು ಯಾವಾಗ ನನ್ನ ತಂಗಿ ಮೇಲೆ ಪ್ಲೇ ಮಾಡಕ್ ಹೋಗ್ಬಿಡಿ, ಕಳಿಸ್ಕೊಡಿ ನಾನು ಮಾತಾಡ್ತೀನಿ ಅಂತ. ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೋಡ್ರೆ ಹೆಂಗ್ ಮಾಡಿ ಇಟ್ಟಿದ್ದಾರೆ. ಪುಷ್ಪಾಳ ಹೆಣ ಉರುಳುತ್ತಾ ಇದ್ದಂತೆ ಹಂತಕ ಮಹೇಶ್, ಆತನ ತಾಯಿ, ಅಕ್ಕ ಮತ್ತು ಭಾವ ಎನ್ಆರ್ಪುರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾರೆ. ಒಟ್ನಲ್ಲಿ ಕುಡುಕ ಗಂಡನ ಅನುಮಾನಕ್ಕೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.